ಶೆಟ್ಟಿ ಅವರೇ, ನಿಮ್ಮ ಒಂದು ರಿಯಾಕ್ಷನ್. ಇವತ್ತು ಸುಪ್ರೀಂ ಕೋರ್ಟ್ ಏನು ಚರ್ಚೆ ಮಾಡಿದೆ, ಖಂಡಿತ ನಾನು ಅದನ್ನು ಸ್ವಾಗತಿಸ್ತೀನಿ. ಯಾಕಂದ್ರೆ ಅವರು ಒಂದು ಕಡೆ ಒಂದು ಹೇಳ್ತಾರೆ, ಜನರ ಜೀವನ ಮಟ್ಟವನ್ನು ಒಳ್ಳೇದು ಮಾಡುವಂತಹ, ಅಭಿವೃದ್ಧಿ ಮಾಡುವಂತಹ ಒಂದು ಯಾವುದಾದ್ರೂ ಯೋಜನೆಗಳು ತನ್ನಿ ಅಂತ ರಾಜ್ಯದ ಎಲ್ಲ ರಾಜ್ಯಗಳಿಗೂ ಅವರು ಹೇಳಿರುವ ವಿಷಯ. ಖಂಡಿತ ಇದನ್ನು ನಾನು ಸ್ವಾಗತಿಸ್ತೀನಿ. ಒಂದು ಇಲ್ಲಿ ಮಾತು ಇಲ್ಲಿ ಹೇಳಲೇಬೇಕು, ನಾವಿವತ್ತು ಯಾವುದಾದ್ರೂ ಒಂದು ಫ್ರೀ ಬೀಸ್ ಅಂತ ಹೇಳಿದಾಗ ಆ ರಾಜ್ಯ ಸರ್ಕಾರದ ಬೊಕ್ಕಸ ಅಥವಾ ಅಲ್ಲಿಯ ಒಂದು ನೋಡ್ಕೊಂಡು ಕೊಡ್ಬೇಕೇ ಹೊರತು ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೂ ದುಡ್ಡಿಲ್ಲ, ಅಥವಾ ಸ್ಮಶಾನದಲ್ಲಿ ಕೆಲಸ ಮಾಡ್ತಿರೋರು ಕೊಡೋಕ್ಕೂ ದುಡ್ಡಿಲ್ಲ, ಅಥವಾ ಗ್ರಂಥಪಾಲಕ್ಕೆ ದುಡ್ಡು ಕೊಡದೆ ಸೂಸೈಡ್ ಮಾಡೋದು, ಆ ಥರ ಪರಿಸ್ಥಿತಿ ಇರುವಾಗ ಆ ಥರ ಪರಿಸ್ಥಿತಿನ ಯಾರು ತಂದಿರೋದು? ಅಂದ್ರೆ ಓಟಲ್ಲಿ ವಿನ್ ಆಗೋದು ಒಂದೇ ಇವರ ಉದ್ದೇಶ ಅಂತ ಆದ್ರೆ ಅವರ ಅಲ್ಲ, ನಿಮ್ಮದು ಕೂಡ. ನಮ್ಮದ ಬಗ್ಗೆ ನಾವು ಮಾತಾಡ್ತೀನಿ ಇಲ್ಲಿ. ಈಗ ನಾವು ರಾಜ್ಯದ ನಾವು ಮಾತಾಡುವಾಗ ನೋಡಿ, ನಮ್ಮಲ್ಲೂ ನಾವು ಕೊಟ್ಟಿದೀವಿ 80. ಸುಪ್ರೀಂ ಕೋರ್ಟ್ ಯಾವುದೋ ಒಂದು ರಾಜ್ಯಕ್ಕೆ ಮಾತಾಡಿಲ್ಲ ದೇಶದ ವಿಚಾರ. ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನ ಉಚಿತ ಗ್ಯಾರಂಟಿಗಳನ್ನ ವಿರೋಧಿಸುವಂತ ನೀವು ಯಾಕೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಫ್ರೀ ಬೀಸ್ ಕೊಟ್ಕೊಂಡು ಅದನ್ನೇ ಹೇಳ್ತೀನಿ ನಾನು. ಈಗ ಕೊರೋನಾ ಕಾಲಘಟ್ಟ ನಂತರ 80 ಕೋಟಿ ಜನರಿಗೆ ನಾವು ಉಚಿತವಾದಂತಹ ಒಂದು ಪಡಿತರ ಒಂದು ನೀತಿಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ ಅನ್ನೋದು ಈ ವಾಹಿನಿ ನೋಡುವಂತಹ ವೀಕ್ಷಕರು ಅದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ನಾನು ಹೇಳುದು, ಪಡಿತರ ಕೊಟ್ಟಿದ್ದು ಸರಿಯಾಗಿ ಜನರಿಗೆ ತಲುಪಿದ್ಯಾ? ಈಗ ಫ್ರೀ ಬೀಸ್ 2,000 ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಸ್ವಾಗತಿಸ್ತೀನಿ ನಾನು. ಆದ್ರೆ 1,75,000 ಜನರ ಡೆತ್ ಅಕೌಂಟ್ಗೆ ಹೋಗಿದೆ. ಅದು ಸರಿಸುಮಾರು 840 ಕೋಟಿ ಆಗುತ್ತೆ. ಆ ದುಡ್ಡನ್ನ ನಾವು ರಸ್ತೆಗಳ ಅಭಿವೃದ್ಧಿ ಉಪಯೋಗಿಸಬಹುದಲ್ಲ, ಆಸ್ಪತ್ರೆ ಉಪಯೋಗಿಸಬಹುದಲ್ಲ, ಅಥವಾ ಶಿಕ್ಷಣಕ್ಕೆ ಉಪಯೋಗಿಸಬಹುದಲ್ಲ. ಅಂದ್ರೆ ಇವರು ಬರೀ ಫ್ರೀ ಬೀಸ್ ಗಳು ಎಲೆಕ್ಷನ್ ಅಜೆಂಡಾ ಬಿಟ್ರೆ ಬಿಜೆಪಿ ಆಲ್ಸೋ ಅಲ್ಲ, ಬಿಜೆಪಿ ಕಾಂಗ್ರೆಸ್ನ ಉಚಿತವನ್ನ ಖಡಾಖಂಡಿತವಾಗಿ ಒಂದು ವಿಷಯ ಏನಾಗಿದೆ ಅಂತ ಹೇಳ್ತೀನಿ. ಈ ಸಿಂಧೂರ, ನೀವು ಇದನ್ನು ಒಪ್ಕೋತೀರಾ, ಇವರು ಶಿವಶಂಕರ್ ಒಪ್ಕೋತಾರ ಅಂತ ಅನ್ಕೋತೀನಿ. ಒಂದ್ ವೇಳೆ ಇವರು 5 ಗ್ಯಾರಂಟಿ ಫ್ರೀ ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ವಿನ್ ಆಗೋ ಸಿಚುವೇಶನ್ ಇತ್ತ ಕರ್ನಾಟಕದಲ್ಲಿ? ಬೇರೆ ರಾಜ್ಯಗಳಲ್ಲಿ ನೀವು ಫ್ರೀ ಬೀಸ್ ಯಾಕೆ ಅನೌನ್ಸ್ ಮಾಡಿದ್ರಿ? ನೋಡಿ, ನಿಮಗೆ ಸ್ವಂತವಾಗಿ ಗೆಲ್ಲುವಂತ ಶಕ್ತಿ ಇರಲಿಲ್ಲ. ಫ್ರೀ ಬೀಸ್ ಅನೌನ್ಸ್ ಮಾಡೋದ್ರ ಬಗ್ಗೆ ನಾನು ಅದನ್ನ ಹೇಳ್ತೀನಿ. ಯಾಕೆ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತರ ಮಾದೇವಪ್ಪಗೂ ಫ್ರೀ ಅಂತ ಹೇಳಿ ನಾವು ಹೇಳಿಲ್ಲ. ನಾವು ಯಾರಿಗೆ ನಿಜವಾಗ್ಲೂ ಅಶಕ್ತರು ಯಾರಿದ್ದಾರೆ, ಅಸಹಾಯಕರು ಯಾರಿದ್ದಾರೆ, ಅಥವಾ ಯಾರಿಗೆ ಈ ಏನದು BPL ಕಾರ್ಡ್ ಇದೆ ಆ ತರ ನೋಡ್ಕೊಂಡು ಫ್ರೀ ಬೀಸ್ ಅಲ್ಲಿಗೂ ಸರಿಯಾಗಿ ತಲುಪ್ತಾ ಇಲ್ಲ. ಬಿಜೆಪಿಗೆ ಗೆಲ್ಲುವಂತ ಶಕ್ತಿ ಇರ್ಲಿಲ್ವಾ? ಹಾಗಾದ್ರೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳಿದೀವಿ, ಯಾರು ಅಶಕ್ತರಿದ್ದಾರೆ ಅವ್ರಿಗೆ ಕೊಡೋದಕ್ಕೆ ನಮ್ದು ಯಾವ ಅಭ್ಯಂತರ ಇಲ್ಲ. ಈ ವಾಹಿನಿ ನೋಡುವ ಜನರು ಮೇಡಮ್ ಬಸ್ ಫ್ರೀ ಕೊಟ್ಟು ಮಹಿಳೆಯರು ಹೋಗ್ತಾರೆ, ಖುಷಿ ಪಡ್ತೀನಿ. ಯಾಕೆ 4,223 ಕೋಟಿ ನಿಗಮಗಳಿಗೆ ಬಾಕಿ ಇಟ್ಟಿದ್ದೀರಾ? ಯಾಕೆ ನೌಕರರ ಸ್ಯಾಲರಿ ಸರಿಯಾಗಿ ಕೊಡ್ತಾ ಇಲ್ಲ? ಯಾಕೆ ಗ್ರಾಚ್ಯುಟಿ ಫಂಡ್ ಪೆಂಡಿಂಗ್ ಇಟ್ಟಿದ್ದೀರಾ? ನಾನು ಹೇಳ್ತಾ ಇರೋದು, ಹೌದು ಕೊಟ್ಟಿದ್ದೀರಾ, ಕರೆಕ್ಟ್. ಒಂದು ಯಾವ್ದಾದ್ರು ಒಂದು ಬಸ್ಸಲ್ಲಿ ಇವ್ರು ಹೇಳಿದ್ರಲ್ಲ 10 ಕಿಲೋಮೀಟರ್ ಹೋಗೋಣ ಸಿಂಧೂರ, ನಾನು ಬರ್ತೀನಿ. 10 ಕಿಲೋಮೀಟರ್ ಇಲ್ಲಿಂದ ಎಷ್ಟು 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತು, ಅವರ ಕಷ್ಟ ಏನೋ ನಿಮ್ಗೆ ಅರ್ಥ ಆಗುತ್ತಾ? 585 ಜನ. ಇದೇ ಬ್ಯಾಂಗ್ಳೂರಲ್ಲಿ ಏನೇನಾಯ್ತು? ಇವತ್ತು 3 ದಿನ ಆಯ್ತು. ದುಡ್ಡುಗಳು ಹೋಗಿಲ್ಲ. ರಸ್ತೆ ಗುಂಡಿ ವಿಚಾರ ತೆಗೆದು ನಿಮ್ಮ ಫ್ರೀ ಬೀಸ್ ಗಳ ವಿಚಾರವನ್ನು ಮುಚ್ಕೊಳ್ಬೇಡಿ. ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಖಂಡಿತ ನಾವು ಉತ್ತರ ಕೊಡಿ. ನಾಳೆ 2020 ಖಂಡಿತವಾಗ್ಲೂ ನೀವು ನೋಡಿ, 2 ಕಾರ್ ಇಟ್ಕೊಂಡವ್ರಿಗೂ ಫ್ರೀ ಬೀಸ್ ಕೊಟ್ಟಿಲ್ಲ. ನಾವು ಫ್ರೀ ಬೀಸ್ ಕೊಟ್ಟಿರೋದು ಯಾರ ಹತ್ರ BPL ಕಾರ್ಡ್ ಇದೆ, ಯಾರು ಅಶಕ್ತರಿದ್ದಾರೆ ಅವರನ್ನು ಸಶಕ್ತ. BPL ಕಾರ್ಡ್ ಅಲ್ಲೇ ದೊಡ್ಡ ಗೋಲ್ಮಾಲ್ ನಡೆದಿದ್ದಾರೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಿವಶಂಕರ್ ಸರ್ ಎಲ್ರಿಗೆ ಕೊಟ್ಟಂಗೆ ಕೊಟ್ಟಿಲ್ವಲ್ಲ, ಇದನ್ನು ಶಿವಶಂಕರ್ ನೀವು ಎಲ್ರಿಗೆ ಕೊಟ್ಟಂಗೆ ಕೊಟ್ರಿ. ಫ್ರೀ ಬೀಸ್ ಬಗ್ಗೆ ವಿರೋಧ ಇಲ್ಲ, ಆದ್ರೆ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡಿ. ಎಲ್ರಿಗೂ ನೀವು ಕರೆಂಟ್ ಫ್ರೀ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಅವ್ರಿಗೆ ಕೊಡಿ, ಎಲ್ರಿಗೆ ಯಾಕೆ ಕೊಡ್ತೀರಾ? ಶಿವಶಂಕರ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ಎಲ್ರಿಗೂ ಫ್ರೀ ಬೀಸ್ ಗ್ಯಾರಂಟಿ ಅಂತ ಯಾಕೆ ಕೊಡ್ತೀರಾ? ಯಾರು ಅಶಕ್ತರಿದ್ದಾರೆ ಅವ್ರಿಗೆ ಕೊಡಿ.